ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಬಿಗ್ ಬಾಸ್ ಕನ್ನಡ ಫಿನಾಲೆಗೆ ಕೆಲವೇ ದಿನಗಳು ಬಾಕಿ. ವೀಕ್ಷಕರ ಇಚ್ಛೆಯಂತೆ ಟಾಪ್ 3ಯಲ್ಲಿ ಗೆಲ್ಲೋದು ಯಾರು? ಇನ್ನು 20 ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶೋ ಗ್ರ್ಯಾಂಡ್ ಫಿನಾಲೆ ನಡೆಯುತ್ತೆ. ಈ ಬಾರಿ ಯಾರು ಬಿಗ್ ಬಾಸ್ ಶೋ ಗೆಲ್ತಾರೆ ಅನ್ನುವಂತ ಚರ್ಚೆ ಕೂಡ ಶುರುವಾಗಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ನಟ ಹಾಗೆ ರಕ್ಷಿತಾ ಶೆಟ್ಟಿಗೆ ಮತ ಹಾಕ್ತೀವಿ ಅಂತ ಹೇಳೋರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಸೌಂಡ್ ಮಾಡಿದ ಸ್ಪರ್ಧಿಗಳು ಇವರುಗಳು: ಅಶ್ವಿನಿ ಗೌಡ, ರಕ್ಷಿತಾ ಶೆಟ್ಟಿ ಮತ್ತು ಗಿಲ್ಲಿ ನಟ. ದೊಡ್ಡ ಮನೆಯಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡಿದ್ದಾರೆ. ಇವರ ಸುತ್ತವೇ ಒಂದಿಷ್ಟು ಘಟನೆಗಳು ಕೂಡ ನಡೆದಿದೆ. ನಾಮಿನೇಷನ್ ಇಂದ ಹಿಡಿದು ಮನೆ ಕೆಲಸದವರೆಗೆ ಇವರ ಹೆಸರುಗಳು ಯಾವಾಗ್ಲೂ ಕೂಡ ಕೇಳಿ ಬರ್ತಾನೆ ಇರುತ್ತೆ. ಇನ್ನು ರಕ್ಷಿತಾ ಶೆಟ್ಟಿಯ ಬಗ್ಗೆ ನೋಡುವಂತದ್ದಾದ್ರೆ, ಈ ಸೀಸನ್ ನ ಕಿರಿಯ ಸ್ಪರ್ಧಿಯಾಗಿರುವಂತಹ ರಕ್ಷಿತಾ ಶೆಟ್ಟಿ ಅವರು ಸೈಲೆಂಟ್ ಆಗಿ ಆಟವನ್ನ ಶುರು ಮಾಡಿದ್ದು ದೊಡ್ಡ ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಇವರ ಅಭಿಮಾನಿಗಳ ಸಂಖ್ಯೆ ಬಗ್ಗೆ ದೊಡ್ಡ ಮನೆಯಲ್ಲಿ ಇದ್ದವರಿಗೆ ಮಾಹಿತಿ ಆಗಲಿ ಸುಳಿವು ಆಗಲಿ ಇದ್ದಂತಿಲ್ಲ. ಮನೆಯ ಇತರ ಸದಸ್ಯರು ಟಾರ್ಗೆಟ್ ಮಾಡಿದ್ರು ಕೂಡ ಎಲ್ಲರ ಇದರಲ್ಲಿ ನೇರವಾಗಿ ಅಭಿಪ್ರಾಯಗಳನ್ನ ಹೇಳಿಕೊಂಡು ಇಲ್ಲಿಯವರೆಗೆ ಬಂದಿದ್ದಾರೆ. ಇನ್ನು ಗಿಲ್ಲಿ ನಟ ಮನರಂಜನೆಯ ಕಿಂಗ್. ಈ ಸೀಸನ್ ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಎಂಟರ್ಟೈನಿಂಗ್ ಸ್ಪರ್ಧಿಯಾಗಿರುವಂತಹ ಗಿಲ್ಲಿ ನಟ ಅವರು ಮನೆ ಕೆಲಸವನ್ನ ಮಾಡೋದಿಲ್ಲ, ಬೇರೆಯವರನ್ನ ಕೆಳಗಡೆ ಹಾಕಿ ಕಾಮಿಡಿ ಮಾಡ್ತಾರೆ ಅನ್ನುವಂತ ಆರೋಪ ಇದೆ. ಇದನ್ನ ಬಿಟ್ರೆ ಅವರು ಗಂಭೀರ ಜಗಳಗಳ ನಡುವೆಯೂ ಕೂಡ ಕಾಮಿಡಿ ಮೂಲಕ ವೀಕ್ಷಕರನ್ನ ಹಾಗೆ ಮನೆಯಲ್ಲಿ ಇದ್ದವರನ್ನ ನಗಿಸ್ತಾ ಇದ್ದಾರೆ. ಇನ್ನು ಅಶ್ವಿನಿ ಗೌಡ ಈ ಸೀಸನ್ ನ ಅತ್ಯಂತ ಚರ್ಚಿತ ಸ್ಪರ್ಧೆ ಅಂತ ಹೇಳಿದ್ರೆ ಅದು ಅಶ್ವಿನಿ ಗೌಡ ಅಂತ ಹೇಳಬಹುದು. ಆರಂಭದಿಂದಲೂ ಕೂಡ ಅಶ್ವಿನಿ ಗೌಡ ಅವರು ಸಾಕಷ್ಟು ಸ್ಪರ್ಧಿಗಳ ಜೊತೆಯಲ್ಲಿ ಮಾತನಾಡಿ ವಾದ ವಿವಾದಗಳನ್ನ ಸೃಷ್ಟಿ ಮಾಡಿದ್ರು. ಟಾಸ್ಕ್ ಗಳಲ್ಲಿ ಕೂಡ ಅಶ್ವಿನಿ ಗೌಡ ಚೆನ್ನಾಗಿ ಆಡಿದ್ದಾರೆ, ನೇರವಾಗಿ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ರಕ್ಷಿತಾ, ಗಿಲ್ಲಿ ನಟ, ಕಾವ್ಯ ಶೈವ, ಜಾಹ್ನವಿ, ರಘು ಜೊತೆಗೆ ಅಶ್ವಿನಿ ಗೌಡ ಅವರಿಗೆ ಸಾಕಷ್ಟು ಬಾರಿ ಜಗಳಗಳು ಆಗಿತ್ತು. ಈ ವೇಳೆ ಅವರು ನಡೆದುಕೊಂಡ ನಡೆ, ಮಾತುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಹಾಗಿದ್ರೆ ಟಾಪ್ 3ಯಲ್ಲಿ ಯಾರಿಗೆ ಹೆಚ್ಚು ಲಾಭ ಅಂತ ನೋಡುವಂತದ್ದಾದ್ರೆ, ಸೋಷಿಯಲ್ ಮೀಡಿಯಾ ಹಾಗೆ ವೀಕ್ಷಕರ ಪ್ರಕಾರವಾಗಿ ಅಶ್ವಿನಿ ಗೌಡ ಹಾಗೆ ರಕ್ಷಿತಾ ಶೆಟ್ಟಿ ನಡುವೆ ರಕ್ಷಿತಾ ಅವರನ್ನ ಇಷ್ಟಪಟ್ಟವರೇ ಜಾಸ್ತಿ ಜನ ಇದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಗಿಲ್ಲಿ ನಟ ಅವರನ್ನ ಇಷ್ಟಪಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಹಾಗಾಗಿ ಟಾಪ್ 3 ಸ್ಥಾನದಲ್ಲಿ ಈ ಮೂವರು ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆ ಈ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.